ಅಗೇನ್ ತೆಗೆದಾಯ್ತು. ನಂಬರ್ 1 ಗೊಂದಲ ಮಾಡಿದ್ದು ಇವರಲ್ಲ, ಜನರೇ ಕೇಳಿದಾಗ ಏನ್ ಮಾಡ್ತೀರಾ ನೀವು? ಈಗ ಬಂದು ಕೇಳ್ತಾರೆ, ಈಗ ನೀವು MD ಅಲ್ಲಿ ಕೆಲಸ ಮಾಡ್ತೀರಿ, ಸರ್ ನಮಗೊಂದು ಇದು ನನಗೆ ಜನರಲ್ ಮ್ಯಾನೇಜರ್ ಕೊಡಿ. ಇಲ್ಲಮ್ಮ ಜನರಲ್ ಮ್ಯಾನೇಜರ್ ಕೊಡೋಕ್ಕಾಗಲ್ಲ, ನೀನು ಅಸಿಸ್ಟೆಂಟ್ ಮ್ಯಾನೇಜರ್ ಆಯ್ತು, ಇನ್ ಬಿಟ್ವೀನ್ ಕೊಡು ಅಂತ ಹೇಳಿ ಅಸಿಸ್ಟೆಂಟ್ ಜನರಲ್ ಮ್ಯಾನೇಜರ್ ಅಂದ್ರೆ ಏನು, ಜನರಲ್ ಮ್ಯಾನೇಜರ ಒಂದು ಸೃಷ್ಟಿ ಮಾಡಿಕೊಡ್ತಾರೆ. ಈ ಥರ ಕೆಲವು ವಿಚಾರಗಳನ್ನು ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡಬೇಕು. ಆಮೇಲೆ ನಾನು ರಾಜ್ಯದ ಜನರಿಗೆ ನಾನು ಮನವಿಯನ್ನು ಮಾಡಲಿಕ್ಕೆ ಇಷ್ಟಪಡ್ತೀನಿ. ಇದರಲ್ಲಿ ಯಾವುದೇ ಥರದ ಸ್ವಾರ್ಥ ಆಗಲಿ, ಇಲ್ಲ ಯಾರ್ದೋ ವಿರುದ್ಧ ದ್ವೇಷ ಆಗಲಿ, ಧರ್ಮ ಜಾತಿ ಇದೆಲ್ಲ ಏನು ಗೊತ್ತಾ, ಯಾರೂ ನಾವು ಅರ್ಜಿ ಹಾಕ್ಕೊಂಡು ಬರಲ್ಲ. ಅನಿವಾರ್ಯವಾಗಿ ನಮ್ಮ ಈ ವ್ಯವಸ್ಥೆಯಲ್ಲಿ ನಾವು ಹುಟ್ಟಿರ್ತೀವಿ. ನಮ್ಮ ತಂದೆ ತಾಯಿಯವ್ರಿಗೆ ಹುಟ್ಟ ಅವ್ರು ಯಾವ ಜಾತಿ ಧರ್ಮದಲ್ಲಿರ್ತಾರೆ. ಆಮೇಲೆ ಆಯ್ಕೆ ಮಾಡ್ತಾನೆ ಬುದ್ಧ, ಆಯ್ಕೆ ಮಾಡಿರ್ತಾನೆ. ವಿರೋಧ ಮಾಡೋದಕ್ಕೆ ಇವೆಲ್ಲ ನೆಪ ಅಂತಾನೆ ಸರ್? 100% ಬಿಜೆಪಿಯವರಿಗೆ ನೆಪ, ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ನೆಪ. ಟ್ರಂಪಿಗೆ ಕೇಳಕ್ಕೆ ಹೇಳಿ 1 ಲಕ್ಷ ಮಾಡಿದ್ದಾರೆ ವೀಸಾನ. ಕೈ ಹಿಡ್ಕೊಂಡು ಚಾಯ್ ಪೇ ಚರ್ಚಾ ಅಂತ ಹೇಳಿ ಇಲ್ಲಿಂದ ಓಡೋಗ್ಬಿಟ್ಟಿದ್ರು. ಏನು ಹಂಗೆ ಹಿಂಗೆ ಹಗ್ ಮಾಡೋದು ಅಂದ್ರೆ ಏನು, ಊರು ತುಂಬ ಎಲ್ಲ ಪ್ರೈಮ್ ಮಿನಿಸ್ಟರ್ನ ಕತೆ ಏನ್ರಿ? ನೀವೇ ಮಾಧ್ಯಮದಲ್ಲಿ ತೋರಿಸ್ತಾ ಇದ್ದೀರಿ, ಇಲ್ಲಿಂದ ಆಯಿಲ್ ನಮ್ಮ ಹೆಸರಲ್ಲಿ ತಗೊಳ್ಳೋದು, ಅಲ್ಲಿ ಹೋಗಿ ರಿಲಯನ್ಸ್ ಅವ್ರು ಸೇಲ್ ಮಾಡ್ತಾರೆ ಅಂತ. ಇದನ್ನೆಲ್ಲ ಬೇಕಲ್ಲ. ನೀವು ಬಿಜೆಪಿಯವ್ರು ಕೇಳಿದ್ದಕ್ಕೆ ನನಗೆ ಕೇಳಕ್ಕೆ ಹೋಗಬೇಡಿ, ನಮಗೆ ಕೇಳಿ. ನಾವು ಮಾಡಿರ್ತಕ್ಕಂಥ ಕಾನೂನನ್ನ ನಾವು ಹೇಳ್ತೀವಿ. ಈಗ ಶಿಕ್ಷಣ ಮಂತ್ರಿಯಾಗಿ ಶಿಕ್ಷಕರ ವಲಯಕ್ಕೂ ಕೂಡ ಅದರ ವರ್ಕ್ ಲೋಡ್ ಜಾಸ್ತಿ ಆಗ್ತಿದೆ. ಇಲ್ಲ ಒಂದು ನಿಮಿಷ ಇಲ್ಲ, ನೀವು ವರ್ಕ್ ಲೋಡ್ ನಾನು ಹೇಳ್ತೀನಿ ಕೇಳಿ. ಇಲ್ಲ ಒಂದು ನಿಮಿಷ, ಒಂದು ನೈತಿಕ ಸ್ಥೈರ್ಯ ಕೂಡ ಶಿಕ್ಷಕರ ವಲಯ. ನೀವು ನೋಡಿ, ನಾವು ಹೇಳ್ತಾ ಇದ್ದೀವಿ, ನಾನು ಅಸೋಸಿಯೇಷನ್ಸ್ ಜೊತೆಗೆ ಮಾತಾಡಿದ್ದೀವಿ. ಅವರಿಗೆ ಎಷ್ಟು ಕೆಲಸ ಕಾರ್ಯಗಳನ್ನು ಮುಂಚೆ ಇತ್ತಲ್ಲ, ವರ್ಕ್ ಲೋಡ್ ಅಂತ, ಅದು ಅಷ್ಟೇ ಹೇಳ್ತೀನಿ ಕೇಳಿ. ಯಾಕೆ ಇವ್ರ ಅಧಿಕಾರದಲ್ಲಿದ್ದಾಗ ವರ್ಕ್ ಲೋಡ್ ಇರಲಿಲ್ವಂತ ಟೀಚರ್ಸಿಗೆ? ಮೊನ್ನೆ C&R ಚೇಂಜ್ ಮಾಡಿದ್ವಿ, 7th ಪೇ ಕೊಟ್ವಿ. C&R ಚೇಂಜ್ ಮಾಡಿದ್ದು ಯಾವಾಗ? ಅವ್ರ ಅಧಿಕಾರಕ್ಕೆ ಬಂದ ತಕ್ಷಣ 2017 ಸಿದ್ದರಾಮಯ್ಯ ಇದರಲ್ಲಿ ಬಂದಾಗ ಪಾಪ ಅವರು ಸ್ಟ್ರೈಕ್ ಮಾಡೋಕ್ಕಾಗಲಿಲ್ಲ. ಮೊನ್ನೆ ಕುತ್ಕೊಂಡು ಎಷ್ಟು ಸಮಸ್ಯೆ ಮಾಡಿದ್ದು, ಇದು ಬದಲಾವಣೆ ಕಾಪಿ ಹೊಡಿಯಕ್ಕೆ ಬಿಟ್ಟಿದ್ರಲ್ಲ 3 ವರ್ಷ. ಅದನ್ನ ಹೇಳಿದ್ರಾ? ನಿಮ್ಮ ಮಕ್ಕಳನ್ನ ಕಳ್ಳರನ್ನ ಕೋಕರನ್ನ ಬಿಡ್ತಾ ಇದ್ರು ಪಾಸ್ ಮಾಡಿ. ಈಗ ಅದನ್ನ ನಿಲ್ಲಿಸಿ 79% ತಿಳ್ಕೊಳ್ಳಿ. ಸಿದ್ದರಾಮಯ್ಯ ಸಾಹೇಬ್ರು ಹೇಳಿದ್ರು, ನೆಕ್ಸ್ಟ್ ಟೈಮ್ ಟಾರ್ಗೆಟ್ ಕೊಡ್ತಾ ಇದ್ದೀನಿ, ನೀವೆಲ್ಲ 75% ಪಾಸ್ ಆಗಬೇಕಂತ. ನಾವು ಇದೇ ವರ್ಷ ಅದೇ ಮಕ್ಕಳು, ಅದೇ ವರ್ಷ ಅದೇ ಟೀಚರು, ಅದೇ ಶಾಲೆ, ಅದೇ ಸರ್ಕಾರಿ ಶಾಲೆ. ಮತ್ತೆ ಇದೆಲ್ಲ ಸಕ್ಸಸ್ಫುಲ್ ಅಲ್ಲನ್ರಿ? ಅದಕ್ಕೆ ನಾನು ಹೇಳ್ತಾ ಇರೋದು, ವರ್ಕ್ ಲೋಡ್ ಇದೆ. ಅದಕ್ಕೋಸ್ಕರನೇ ಫೇಶಿಯಲ್ ಅಟೆಂಡೆನ್ಸ್ ತರ್ತಾ ಇದ್ದೀವಿ, ಸ್ಯಾಟ್ಸ್ನ ಚೆನ್ನಾಗಿ ಅಪ್ಡೇಟ್ ಮಾಡ್ತಾ ಇದ್ದೀವಿ. ಏನಿಲ್ಲ, ಬೆಳಗ್ಗೆ ನಾನು ಇಷ್ಟೊತ್ತು ಮಾತಾಡಿಸ್ಟಿಗೆ ನನ್ನ ಸ್ಕೂಲ್ದು ಅಪ್ಡೇಟ್ ಆಗಿಬಿಡುತ್ತೆ ಆಟೋಮೆಟಿಕಲಿ. ನೆಕ್ಸ್ಟ್ ಪಾಠ ಹೇಳ್ಕೊಡೋದೆ ಮಕ್ಕಳಿಗೆ ಮಾರಲ್ ಸೈನ್ಸ್ ತರ್ತಾ ಇದ್ದೀವಿ. ಯಾಕೆ? ಮಾನವೀಯತೆಯ ಮೌಲ್ಯವನ್ನು ತರಬೇಕು ಅಂತ ಹೇಳಿ. ಅದೇ ಬಟ್ ಏನೇ ಆಗಲಿ, ನಾನು